ಅವರಿಗೂ ಧನ್ಯವಾದಗಳು. ಯಾಕಂದ್ರೆ ಇವತ್ತಿನ ಈ ಫಂಕ್ಷನ್ ಜಸ್ಟ್ ಫಂಕ್ಷನ್ ತರ ಅಲ್ಲ, ಇದು ನಮ್ಮ ಲೈಫ್, ಮುಂದೆ ನಮ್ಮ ಲೈಫ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆನ ಇವ್ರು ನಮ್ಗೆ ಅಡ್ವೈಸ್ ಮಾಡ್ಯಾರ. ಇದು ಕರಿಯರ್ ಗೈಡೆನ್ಸ್ ಅನ್ನೋ ಜಸ್ಟ್ ನಮ್ಮ ಹೇಳಿಕೆ ಆಗಿರಬಾರ್ದು, ಇದು ನಮ್ಮ ಲೈಫ್ ಅಳವಡಿಸ್ಕೊಳ್ಬೇಕು. ನಾವು ಹೆಂಗಪ್ಪ ಅಂತಂದ್ರೆ ಇವತ್ತು ಹೇಳಿದ್ರೆ ಸರ್ ಇಂಟರ್ವ್ಯೂ ಬಗ್ಗೆ ಹೇಳಿದ್ರು, ಆಮೇಲೆ ಬಹಳಷ್ಟು ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ರು, ಬಿಸ್ನೆಸ್ ಮಾಡ್ಬೇಕಾದ್ರೆ ಹೆಂಗಿರ್ಬೇಕನ್ನೋ ಹೇಳಿದ್ರು, ಯಾವ ರೀತಿ ಇಂಟರ್ವ್ಯೂ ಒಳಗೆ ನಾವು ಇಂಟ್ರೊಡಕ್ಷನ್ ಎಲ್ಲ ಹೆಂಗೆ ಕೊಡಬೇಕು, ಯಾವ್ಯಾವ ರೀತಿ ಕೊಡಬೇಕು ಅಂತ ಬಹಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಇವತ್ತು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವೆಲ್ಲಾನು ಬಹಳಷ್ಟು ಅಳವಡಿಸ್ಕೊಳ್ಳೇಬೇಕು. ಯಾಕಂದರೆ ವಿತ್ ಮೈ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಾಕತ್ತೀನಿ. ನಾನು ಆಲ್ರೆಡಿ ITI ಕಂಪ್ಲೀಟ್ ಮಾಡಿದ್ದೀನಿ, 1 ವರ್ಷ ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದ್ದೀನಿ, ವಿತ್ 1 ವರ್ಷ ನಾನು ಜಾಬ್ ಕೂಡ ಮಾಡಿದ್ದೀನಿ. ಇವತ್ತು ಸರ್ ಏನೆಲ್ಲ ಹೇಳಿದ್ರ ಅದೆಲ್ಲ 95% ಅವ್ರು ಎಲ್ಲ ಹೇಳಿದ್ರಲ್ಲಿ ಎಲ್ಲ ಕರೆಕ್ಟ್ ಅದ. ನಾವು ಇನ್ನೂ ಬಹಳಷ್ಟು ವಿಷಯಗಳು ಅಂದರೆ ಇನ್ನೂ ಹೊಸವಾಗಿ ಇವತ್ತು ಸರ್ ಕೆಲವೊಂದು ವಿಷಯ ಹೊಸವಾಗಿ ಹೇಳ್ಯಾರ, ಅವನು ಎಲ್ಲ ಅಳವಡಿಸ್ಕೊಂಡು ಲೈಫಲ್ಲಿ ಏನಾದರೂ ಸಾಧನೆ ಮಾಡೋಣ. ಹೆಣ್ಮಕ್ಳು ಯಾವತ್ತೂ ಹಿಂದುಳಿಯಂಗಿಲ್ಲ, ಗಂಡು ಮಕ್ಕಳು ಅಷ್ಟ ಪೇರೆಂಟ್ಸನ್ನ ಸಾಕ್ತಾರೆ ಅನ್ನೋದು ರಾಂಗ್ ಏನು ಥಾಟ್ಸ್ ಅದಾವ, ಇನ್ನೂ ಹಳ್ಳಿಯೊಳ ಕಡೆ ಅದಾವ. ಅವನ ಬಗ್ಗೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ದ ನಾವು ಏನಾದರೂ ಸಾಧಿಸ್ತೀವಿ ಅನ್ನೋದನ್ನ ಸಾಧಿಸಿ ತೋರಿಸೋಣ. ಈ ಕಾಲೇಜ್ ಪರವಾಗಿ ಆ್ಯಂಡ್ ನಾನೆಲ್ಲ ನಮ್ಮ ಟೀಚರ್ ಸರ್ ಆ್ಯಂಡ್ ಸ್ಟೂಡೆಂಟ್ಸ್ ಪರವಾಗಿ ನಾನು ಒನ್ಸ್ ಅಗೇನ್ ನದಾಬ್ ಸರ್ ಅವರಿಗೂ ಮತ್ತು ಹಸನ್ ಸರ್ ಅವರಿಗೂ ಧನ್ಯವಾದಗಳು ಹೇಳಕ್ಕೆ